ಗೈಸ್ ಇವಾಗ ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಇವ್ರದ್ದು ವುಡ್ ವರ್ಕ್ ಎಲ್ಲನೂ ಈ ಥರ ಮಾಡಿ ಇಟ್ಬಿಟ್ಟು ವೆಯ್ಟ್ ಇಟ್ಬಿಟ್ಟು ಹೋಗಿದ್ದಾರೆ ಅದರ ಮೇಲೆಲ್ಲ. ಅದನ್ನೆಲ್ಲ ಪೇಸ್ಟ್ ಮಾಡಿಬಿಟ್ಟು ವೆಯ್ಟ್ ಇಟ್ಟೋಗಿದ್ದಾರೆ. ಮಂಡೇ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ನಾನು ನಮ್ಮ ಬಾವಾಗೋಸ್ಕರ ಟೊಮೆಟೊ ಬಾತ್ ಮಾಡ್ತಿದ್ದೀನಿ ಇನ್ ಡಿಫ್ರೆಂಟ್ ಸ್ಟೈಲ್ ವೈಸ್. ಯಾವ ಥರ ಅಂದರೆ ರುಬ್ಬಿ ಮಾಡ್ತಾ ಇರೋದು. ನಮ್ಮ ಬಾವ ಏನೇ ಗೊತ್ತಾ ಮಾಡ್ತಿರೋದು ನಮ್ಮ ಬಾವಾಗೋಸ್ಕರ. ಎವ್ರಿ ಟೈಮ್ ವರ್ಷ ಮಾಡ್ತಿದ್ದೀನಿ ನಮ್ಮ ಬಾವ ಬಂದಾಗೆಲ್ಲ. ಬಿಕಾಸ್ ನಾನು ಮಾಡ್ತೀನಿ ಅಡುಗೆ, ಬಟ್ ತುಂಬ ಜನಕ್ಕೆ ಮಾಡಲ್ಲ. ಮಾಡಿದ್ರೂ ಒಂದು 5 to 6 ಮೆಂಬರ್ಸ್ ಮಾಡ್ತೀನಿ. ತುಂಬ ಮಾಡಿದ್ರೆ ಕೆಡಿಸ್ಬಿಡ್ತೀನಿ ನಾನು. ಅದಕ್ಕೋಸ್ಕರ ನಾನು ಯಾವತ್ತೂ ಅಡುಗೆ ಮಾಡೋದು. ನಾನು ನಮ್ಮ ಡ್ಯಾಡಿ ಮಮ್ಮಿ ನಮ್ಮ ಮನೆಯವ್ರು ಇದ್ದಾಗ, ಇಲ್ಲ ನಾನು ನಮ್ಮ ಡ್ಯಾಡಿ ಇಬ್ಬರೇ ಇರ್ತೀವಲ್ಲ. ಸೊ ನಮ್ಮ ಮಮ್ಮಿ ಊರಿಗೆ ಹೋದಾಗ ಆ ಟೈಮಲ್ಲೆಲ್ಲ ನಾನು ಮಾಡ್ತಿದ್ದೆ. ಮೊನ್ನೆ ನಮ್ಮ ತಂಗಿ ಊರಿಗೆ ಹೋದಾಗ ನಮ್ಮ ಬಾಬಾಗೆ ಕಾಲ್ ಮಾಡಿ ನಮ್ಮ ಡ್ಯಾಡಿ ಅಂದರೆ ಅಲ್ಲಿದ್ದಾಗ ಚಂದ್ರು ಸಕ್ಕತ್ತಾಗಿ ಮಾಡಿದ್ದಾಳೆ ಅಡುಗೆ ಅಂತ ಹೇಳಿದ್ರು. ನಾನ್ ವೆಜ್ ಮಾಡಿದ್ದೆ ಅವತ್ತು, ಡಯಟ್ ಚಿಕನ್ನೇ. ಸಕ್ಕತ್ತಾಗಿದೆ ಅಂತ ಹೇಳಿದ್ರು. ಆವತ್ತು ನಮ್ಮ ಬಾವ ಹೇಳಿದ್ರು, ನಾನು ಬಂದಾಗ ಒಂದು ದಿವಸನೂ ಮಾಡಿಕೊಟ್ಟಿಲ್ಲ, ಬೇರೆಯವರೆಲ್ಲ ಚೆನ್ನಾಗೈತೆ ಅಂತ, ನಿಮ್ಮ ಮನೆಯವರೆಲ್ಲ ಚೆನ್ನಾಗೈತೆ ಅಂತಲೇ ಹೇಳ್ತಾರೆ, ನಾನು ಬಂದಾಗ ಮಾಡಿಕೊಡು ಅಂತ ಕೇಳ್ತು. ಸೊ ಅದಕ್ಕೆ ಇವತ್ತು ಅದೇನಾದರೂ ಆಗಲಿ ಅಂದ್ಬಿಟ್ಟು ರಿಸ್ಕ್ ತಗೊಂಡು ಕಷ್ಟಪಟ್ಟು ಆನಿಯನ್ಸ್ ಎಲ್ಲ ಕಟ್ ಮಾಡಿ ಮಾಡ್ತಿದ್ದೀನಿ. ಟೊಮೆಟೊ ಬಾತ್ ಹೇಗೆ ಬರುತ್ತೆ ಏನೋ ನನಗೆ ಗೊತ್ತಿಲ್ಲ. ನಮ್ಮ ಬಾವ ಬಂದಮೇಲೆ ಅದು ಹೇಗಿರುತ್ತೆ ಬಂದಿದೆ ಅಂತ ಅವ್ರ ಕೈಯಲ್ಲಿ ಟೇಸ್ಟ್ ಮಾಡಿಸಿ ಹೇಳ್ತೀನಿ. ಹೀಗೆ ನಮ್ಮಮ್ಮ ಏನು ಗೊತ್ತಾ ಗೈಸ್, ಜಿಮ್ಗೆ ಹೋದರೆ ಇದೊಂದು ಪ್ರಾಬ್ಲಮ್. ಜಿಮ್ಗೆ ಹೋಗ್ತೀವಲ್ಲ, ವೆಯ್ಟ್ ಲಿಫ್ಟ್ ಮಾಡೋ ಅಂತ ಇದನ್ನು ಇಟ್ಟಿದ್ದಾರೆ. ಇವಾಗ ಎತ್ಕೊಂಡು ಹೋಗ್ಬೇಕು. ನಾನು ಆ್ಯಕ್ಚುಲಿ ನಿನ್ನೆ ವರ್ಕೌಟ್ ಮಾಡಿ ಫುಲ್ ಬ್ಯಾಕು ಪೇನ್ ಐತೆ, ನನ್ನ ಬಗ್ಗಕ್ಕೂ ಆಗ್ತಾಯಿಲ್ಲ. ಜಿಮ್ಗೆ ಹೋಗ್ತೀನಿ ಅಂತೀಯಲ್ಲ, ಎತ್ಕೊಂಡೋಗಿ ಇಡು ಒಳಗಡೆ ಅಂತ ಹೇಳೋರು. ಇದನ್ನು ಎತ್ಕೊಂಡೋಗಿ ಕಿಚನಲ್ಲಿ ಇಡಬೇಕಂತ. ಅದನ್ನು ಇಟ್ಟು ಅಡುಗೆನ ಕಂಟಿನ್ಯೂ ಮಾಡೋಣ ಬನ್ನಿ. ಇವಾಗ ಇದನ್ನು ಎತ್ತಬೇಕು. ನಮ್ಮಮ್ಮ ಕೊಟ್ಟಿರೋ ಟಾಸ್ಕ್. ಬಗ್ಗಕ್ಕೂ ಆಗ್ತಾಯಿಲ್ಲ ನನಗೆ, ಯಪ್ಪ. ಬಟ್ ಸ್ಟಿಲ್ ಎತ್ತೀನಿ ಗೈಸ್ ನಾನು. ಆ್ಯಂಡ್ ಯಾವ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತಂದರೆ, ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲೀಸು, ಆನಿಯನ್ನು ಆ್ಯಂಡ್ ಕ್ಯಾಶು, ಗೋಡಂಬಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಚಕ್ಕೆ ಲವಂಗ ಆ್ಯಂಡ್ 2 ಬಾಡಿಗೆ ಮೆಣಸಿನ್ಕಾಯಿನ ನೆನೆಸಿ ಹಾಕ್ತಿದ್ದೀನಿ ಅಷ್ಟೇ. ಅದಕ್ಕೆ ಕೊತ್ತಂಬರಿ ಪುದೀನ ಹಾಕ್ತಿಲ್ಲ, ಅದು ಆಮೇಲೆ ಹಾಕ್ತೀನಿ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಆ್ಯಂಡ್ ಯಾಕೆ ಇಲ್ಲಿ ಇದೆಲ್ಲ ರೆಡಿ ಮಾಡಿಕೊಂಡು ಫಸ್ಟ್ ಅಕ್ಕಿನ ನೆನೆಸಿಡೋಣ ಅಂತ ಸ್ವಲ್ಪ ಬಾಸುಮತಿ ರೈಸ್ ಆ್ಯಂಡ್ ಇದು ನಾರ್ಮಲ್ ಸೋನಾ ಮಸೂರಿ ಹಾಕಿ ರೆಡಿ ಮಾಡ್ಕೊತಿದ್ದೀನಿ. ಆ್ಯಂಡ್ ಇದನ್ನು ಗ್ರೈಂಡ್ ಮಾಡಬೇಕು. ಇಲ್ಲಿ ಕುಕ್ಕರ್ ಬಿಸಿ ಇಟ್ಟಿದ್ದೀನಿ, ಸ್ವಲ್ಪ ಅದು ಇದಾಗಲಿ. ಫಸ್ಟು ಇದನ್ನು ನೆನೆಸ್ಬಿಡೋಣ. ಯಾಕೆ ಇವಾಗ 1-2 ಸ್ಪೂನ್ 3 ಸ್ಪೂನ್ಸ್ ಆಯಿಲು, 1 ಸ್ಪೂನ್ ಗೀ ಹಾಕಬೇಕು. ಅಂತಂದರು 1 ಸ್ಪೂನು ಗೀ, 1 ಸ್ಪೂನು ಗೀ ಹಾಕಬೇಕು. ಇನ್ನು ಸ್ವಲ್ಪ ಹಾಕೋಣ. ಇವಾಗ ಇದು ಕಾದಿದಾದ್ಮೇಲೆ ಪೈಂಟ್ ಮಾಡೋದಕ್ಕೆ ಹೇಳೋದಕ್ಕೆ. ಸೊ ಹಿಂಗಿಟ್ಬಿಡಬೇಕು. ಹಿಂಗಾಗಬೇಕು. ಇದಕ್ಕೆ ಚಕ್ಕೆ ಲವಂಗ, ಸೋಂಪು ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ. ಬಿಕಾಸ್ ಮಿಕ್ಸಿಗೆ ಹಾಕ್ಕೊತೀನಿ. ಆಮೇಲೆ ನಾನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತೀನಿ. ಬಿಕಾಸ್ ಟೊಮೆಟೊ ರೈಸ್ಗೆ ರೆಡ್ ಕಲರಲ್ಲಿ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇವಾಗ ಇದು ಬ್ರೌನ್ ಕಲರ್ ಆಗಬೇಕು. ಅಷ್ಟರಲ್ಲಿ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಗ್ಯಾಸ್ ಇವಾಗ ಇದು ಇನ್ನೂ ಸ್ವಲ್ಪ ಆಗಿ ಆ್ಯಂಡ್ ಈ ಥರ ಫುಲ್ಲು ಗ್ರೈಂಡಾಗಿ ಅಂದರೆ ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಬೇಕು. ಆ್ಯಕ್ಚುಲಾಗಿ ಇದು ನಾನು ಫಸ್ಟ್ ಟೈಮ್ ಟೊಮೆಟೊ ಬಾತ್ ಮಾಡ್ತಿದ್ದೀನಿ. ಅದರಲ್ಲಿ ಟೊಮೆಟೊ ಬಾತಲ್ಲಿ ರುಬ್ಬಿ ಮಾಡ್ತಿದ್ದು ಇನ್ನೂ ಫಸ್ಟ್ ಟೈಮ್. ವರ್ಷ ಆಬ್ವಿಯಸ್ಲಿ ಚೆನ್ನಾಗೇ ಮಾಡ್ತಾರೆ, ಬಟ್ ನನ್ನ ಟೇಸ್ಟ್ ಬೇರೆ. ನೋಡೋಣ, ನಮ್ಮ ಬಾವ ನಾನು ಚೆನ್ನಾಗಿ ಮಾಡ್ತೀನಿ, ಅವಳು ಚೆನ್ನಾಗಿ ಮಾಡ್ಕೊಳ್ಳೋ ಅಂತ ಹೇಳ್ತಾರೆ ಅಂತ ನೋಡೋಣ. ಸೊ ಮಾಡ್ತಿದ್ದೀನಿ ಅಷ್ಟೇ. ವೀಡಿಯೋ ಮಾಡ್ಕೊಂಡು ಅಡುಗೆ ಮಾಡಿ ತುಂಬ ಕಷ್ಟ. ಸುಡಿತು ಆಗಲೇ ನನ್ನ ಕೈ ಎಗರ್ತು ಆಯಿತು. ಸೊ ಇದಾದಮೇಲೆ
ಆನಿಯನ್ಸ್ ಎಲ್ಲ ಫುಲ್ ಈ ಥರ ಆಗಬೇಕು. ಇನ್ನೂ ಬ್ರೌನ್ ಕಲರ್ ಸ್ವಲ್ಪ ಬ್ರೌನಿಶ್ ಆದರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಪೇಸ್ಟ್ನ ಹಾಕೋಣ. ಗ್ಯಾಸ್ ಇವಾಗ ಆ ಪೇಸ್ಟ್ ಹಾಕಿ ಆಯ್ತಲ್ವ. ಅದಾದಮೇಲೆ ಪುದೀನ ಕೊತ್ತಂಬರಿ ಸೊಪ್ಪಿದು. ಸೊ ಹಾಕೋಣ ಎಲ್ಲ. ಆ್ಯಂಡ್ 1.5 ಟೊಮೆಟೊ ಮಿಕ್ಸಿಗೆ ಹಾಕಬೇಕು. ಇನ್ನು 1.5 ಟೊಮೆಟೊ ದಪ್ಪ ಆಗಿ ಕಟ್ ಮಾಡಿಕೊಂಡು ಇವಾಗ ಹಾಕೋಣ. ಇನ್ನೂ 1.5 ಇದೆಯಲ್ಲ, ಸೊ ಅದನ್ನು ಗ್ರೈಂಡ್ ಮಾಡಿ ಹಾಕಬೇಕು. ಅಡುಗೆ ಬೇಗ ಕ್ಯಾಮ್ರಾದಲ್ಲಿ ನೋಡ್ಕೊಂಡು ಮಾಡೋದು ಕಷ್ಟ ಗೈಸ್. ಇವಾಗ ಇದಕ್ಕೆ ಮಿಕ್ಸ್ ಮಾಡಿ ಸಾಲ್ಟ್ ಆ್ಯಡ್ ಮಾಡಬೇಕು. ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳಿ ನಿಮ್ಮ ಟೇಸ್ಟ್ ತಕ್ಕ ಹಾಗೆ. ಕಮ್ಮಿ ಆದರೆ ಮತ್ತೆ ಹಾಕೊಂಬೋದು, ಜಾಸ್ತಿ ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಕಮ್ಮಿ ಹಾಕಿದ್ದೀನಿ. ಆಮೇಲೆ ನೋಡೋಣ. ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಗ್ರೈಂಡ್ ಮಾಡ್ತೀವಲ್ಲ ಟೊಮೆಟೊ ಪೇಸ್ಟನ್ನು ಹಾಕೋಣ. ಇವಾಗ ಇದು ಸ್ವಲ್ಪ ಸ್ಮ್ಯಾಶ್ ಆಗಿದೆಯಲ್ಲ, ಇದಕ್ಕೆ ನಾನು ಟೊಮೆಟೊನ ಗ್ರೈಂಡ್ ಮಾಡಿರೋದನ್ನ ಇದರಲ್ಲಿ ಹಾಕ್ತೀನಿ. ಅದಕ್ಕೆ ಆಮೇಲೆ ವಾಟರ್ ಹಾಕ್ಕೊಂಡು ಇದು ಮಾಡ್ಬೋದು. ಸೊ ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಇದು ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡೋಣ. ಈಗ ಸ್ವಲ್ಪ ಕುದಿಬೇಕು, ಹಸಿ ವಾಸನೆ ಹೋಗಿ ಆಯಿಲ್ ಸೈಡಲ್ಲಿ ಬಿಟ್ಟರೆ ಆಮೇಲೆ ಮಸಾಲಾಸು ಗ್ರೀನ್ ಪೀಸ್ನ ಆ್ಯಡ್ ಮಾಡ್ತೀನಿ. ಇದು ಒಣ ಬಟಾಣಿನ ನೆನೆಸಿರೋದು. ಸೊ ಇಷ್ಟು ಹಾಕಲ್ಲ, ಒಂದು ಸ್ವಲ್ಪ ಹಾಕ್ಬಿಟ್ಟು ಇಡಬೇಕು. ತೋರಿಸ್ತೀನಿ ಈ ಥರ ಇದಾಗಿದೆಯಲ್ಲ, ಆಯಿಲ್ ಬಿಟ್ಟಿದೆ. ಸೊ ಇದು ಮಾಡಿ ಕಮ್ಮ ಅಂತೀನಿ, ಬಟ್ ನಾನು ತಿನ್ನೋಂಗಿಲ್ಲ. ಎಲ್ಲದಕ್ಕೂ ಅದೃಷ್ಟ ಇರಬೇಕು ಗೈಸ್. ಇದನ್ನು ಕಮ್ಮಿ ಹಾಕೋಣ, ಬಿಕಾಸ್ ಇದೇ ತುಂಬ ಆಗ್ಬಿಟ್ಟು ಚೆನ್ನಾಗಿರಲ್ಲ. ಸಾಕು. ಅಲ್ಲಲ್ಲಿದ್ದರೆ ಚೆನ್ನಾಗಿರುತ್ತೆ, ತುಂಬ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ಅದೇ ಸಿಗ್ತಾ ಇರುತ್ತೆ. ಸಖತ್ತಾಗಿದೆ ಅಂತ ನನಗೆ ಅನಿಸ್ತಿದೆ. ನೋಡುವ, ಅವ್ರು ಬಂದು ಇಲ್ಲಿ ನಾನು ಅಡುಗೆ ತಿನ್ನೋದಕ್ಕೂ ಅದೃಷ್ಟ ಮಾಡಬೇಕು. ನಾನು ಮಾಡೋದೇ ಅಪರೂಪಕ್ಕೆ, ಅದನ್ನು ಸಫಲ ಮಾಡ್ತೀನಿ. ಎಲ್ಲರೂ ವರ್ಷ ಅಡುಗೆನ ಹೊಗಳ್ತಾರೆ ಗೈಸ್. ನನ್ನ ಅಡುಗೆನ ಯಾರೂ ಹೊಗಳಲ್ಲ. ನಮ್ಮ ಡ್ಯಾಡಿ ಒಬ್ಬರೇ ಹೆಂಗೆ ಇದ್ದರೂ ಸಖತ್ತಾಗೈತೆ, ನಮ್ಮ ಚೆನ್ನಾಗೈತೆ ಅಂತ ತಿನ್ನೋದು ನಮ್ಮ ಡ್ಯಾಡಿಗೆ ಒಬ್ಬರೇ. ಹೆಂಗಾರು ಮಾಡೋದು ನನಗೆ ಚೆನ್ನಾಗಿರಲ್ಲ ಒಂದೊಂದ್ಸರಿ, ನಮ್ಮ ಡ್ಯಾಡಿ ಚೆನ್ನಾಗೈತೆ ಅಂತ ಹೇಳ್ತಾರೆ. ದಟ್ಸ್ ಕಾಲ್ಡ್ ಮೈ ಡ್ಯಾಡ್. ಇವಾಗ ಇದಕ್ಕೆ ಗರಂ ಮಸಾಲ, ಚಿಕನ್ ಮಟನ್ ಬಿರಿಯಾನಿ ಮಸಾಲ ಅಲ್ಲ ಚಿಕನ್ ಆ್ಯಂಡ್ ಮಟನ್ ಬಿರಿಯಾನಿ ಮಸಾಲ ಪೌಡರು, ಗರಂ ಮಸಾಲ ಆ್ಯಂಡ್ ಚಿಲ್ಲಿ ಪೌಡರ್. ಚಿಲ್ಲೀಸ್ ನಾನು ಯಾಕಂದರೆ ಒಂದು 5 ಹಾಕಿದ್ದೆ ಅಷ್ಟೇ, ಅದಕ್ಕೆ ಚಿಲ್ಲಿ ಕಮ್ಮಿ ಇರುತ್ತೆ. ಸೊ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಬೇಕು. ಟೊಮೆಟೊ ಮತ್ತು ರೆಡ್ ಕಲರ್ ಅಲ್ಲ, ಅದಕ್ಕೆ ನೋಡ್ಕೊಂಡು ಹಾಕ್ಬೇಕು ಗೈಸ್. ನಾನು ವೀಡಿಯೋ ಮಾಡ್ಕೊಂಡು ತುಂಬ ಹಾಕ್ಬಿಡ್ತೀನಿ, ಈ ಕಡೆ ನೋಡೋದೇ ಇಲ್ಲ. ಇದು ಮಟನ್ ಮಸಾಲ ಆ್ಯಂಡ್ ಇದು ಗರಂ ಮಸಾಲ. ಸಾಕು ಅನಿಸುತ್ತೆ. ಹೆಂಗೆ ಗೊತ್ತಾ, ನಾನು ಕ್ಯಾಮ್ರಾ ನೋಡ್ಕೊಂಡು ವೀಡಿಯೋ
ಹಾಕ್ತೀನಲ್ವಾ, ಸೊ ಜಾಸ್ತಿ ಆಗಿಬಿಡುತ್ತೆ, ಬಿಡೋಗ್ಬಿಡುತ್ತೆ ಅದು. ಈಗ ಇದಕ್ಕೆ ಮೊಸರು ಹಾಕೊಬೋದು, ಬಟ್ ನಾನು ಮೊಸರು ಹಾಕ್ತಿಲ್ಲ. ಆ್ಯಂಡ್ ತೆಂಗಿನಕಾಯಿ ಇದ್ದರೆ ಹಸಿ ತೆಂಗಿನಕಾಯಿ ಇರುತ್ತಲ್ವಾ, ಆ ಕಾಯಿ ಹಾಲು ಹಾಕ್ಬೋದು, ಇಲ್ಲಾಂದರೆ ಕಾಯಿ ಹಾಕ್ಬೋದು, ಚೆನ್ನಾಗಿರುತ್ತೆ. ನಾನು ಫಸ್ಟು ಗ್ರೈಂಡ್ ಮಾಡ್ಕೊಂಡಲ್ಲ, ಆ ಟೈಮಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಕಾಯಿ ಇಲ್ಲದೆ ಇರೋ ಕಾರಣ ನಾನು ಹಾಕ್ತಿಲ್ಲ. ಕರ್ಡ್ ಹಾಕ್ಬೋದು, ಬಟ್ ನಾನು ಕರ್ಡು ಹಾಕ್ತಿಲ್ಲ. ಇವಾಗ ನೆನೆಸಿ ಇವಾಗ ಅದನ್ನು ವಾಶ್ ಮಾಡಿ ಈಚೆ ಹಾಕಿದ್ದೀನಿ. ಸೊ ಆ ಅಕ್ಕಿನ ಅದ್ರಲ್ಲಿ ಹಾಕಿದ್ಮೇಲೆ ಸಿಗ್ತೀನಿ. ಇವಾಗ ಅಕ್ಕಿ ಹಾಕಿದಾಯಿತು. ಸೊ ಅದಕ್ಕೆ ಈಗ ಮಿಕ್ಸಿಲಿತ್ತಲ್ಲ ಅದೆಲ್ಲ ನಾನು ಅದರಲ್ಲಿ ಹಾಕೋಣ. ಆ್ಯಂಡ್ ನೀರು ಅಷ್ಟೇ. ಸೊ ಅಕ್ಕಿ ಅಳತೆ ಮಾಡಿಲ್ಲ, ಹಾಗೆ ಹಾಕ್ಬಿಟ್ಟಿದ್ದೀನಿ. ನೀರು ನೋಡಿಕೊಂಡು ಕಮ್ಮಿ ಹಾಕಬೇಕು, ಬಿಕಾಸ್ ತುಂಬ ಉದ್ರುದ್ರಾಗೂ ಇರಬಾರ್ದು, ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಅಂದರೆ ನುಂಗೋದು ಕಷ್ಟ ಆಗುತ್ತೆ. ಆ್ಯಂಡ್ ತುಂಬ ಸಾಫ್ಟಾಗೂ ಇರಬಾರ್ದು, ಮೆತ್ತಗಾಗ್ಬಿಟ್ರೆ ರೇಷನ್ ಅಕ್ಕಿ ಆಗುತ್ತಲ್ಲ ಆಗಿರುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಸೊ ನೋಡಿಕೊಂಡು ಈ ಥರ ಆಗಬೇಕು. ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕಬೇಕು. ಸೊ ಇರಿ, ಅದು ಕುದೀಲಿ, ಸ್ವಲ್ಪ ಕುದಿಯೋ ಟೈಮಲ್ಲಿ ಕ್ಯಾಪ್ ಹಾಕಬೇಕು. ಸೊ ಅವಾಗ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ದಮ್ ಕಟ್ಟಬೇಕು, ಅವಾಗಿನ್ನೂ ಸಕ್ಕತ್ತಾಗುತ್ತೆ. ಆ್ಯಂಡ್ ಗೈಸ್, ಈ ಥರ ಕುದಿಯೋ ಟೈಮಲ್ಲಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಬಿಡಿ. ಈ ಥರ ಮಿಕ್ಸ್ ಮಾಡಿ ಮತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸರಿ ಟೇಸ್ಟ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡೋದು ಅಷ್ಟೇ. ವಿಸಿಲ್ ಹೋಗಿದೆ. ವಾವ್, ಶೋ ಇಯರ್ ಬಾಸುಮತಿ ರೈಸ್ ಹಾಕಿದ್ಯಾ? ಗಮ್ಮತ್ತಿದಲ್ಲ. ಗಮ್ಮತ್ತಿದೆ, ತಿನ್ನ ಯೋಗ ಇರಬೇಕು ಗೈಸ್. ಫಸ್ಟ್ ಟೈಮ್ ನಾನು ಮಾಡಿದ್ದು. ಜಾಸ್ತಿ ಮೆತ್ತಗೆ ಮಾಡಿಬಿಟ್ಟಿದ್ಯಾ? ಇಲ್ಲ, ಕರೆಕ್ಟಾಗಿದೆ. ಇದು ಸ್ಟೈಲ್ ಅಂದರೆ ಈ ಥರ ಮಾಡಬೇಕು ನೋಡಿ. ನಿಮ್ಮ ಮಾವನ್ದು ಹಿಂಗೆ ಇರ್ಬಿಡ್ಬಿಡು, ಮೆತ್ತಗೆ ಇರಬೇಕು. ಮೆತ್ತಗಿಲ್ಲ ನೋಡೆ. ಹಿಂಗೆ ಇರಬೇಕು ನೋಡು. ತುಂಬ ಉದ್ರುದ್ರುಗಿದ್ರೂ ಚೆನ್ನಾಗಿರಲ್ಲ. ಟೊಮೆಟೊ ಆಗಲೇ ವೀಡಿಯೋದಲ್ಲಿ ಹೇಳ್ದೆ, ಕರೆಕ್ಟಾಗಿ ಬರ್ತೀವಿ. ಫಸ್ಟ್ ಆಫ್ ಆಲ್ ವೀಡಿಯೋ ಸೂಪರಾಗಿ ಬರ್ತೈತೆ. ಆಗಲೇ ನಾನು ಹೇಳ್ದೆ ವೀಡಿಯೋದಲ್ಲಿ, ತುಂಬ ಉದ್ರವಾಗಿರಬಾರ್ದು ಆ್ಯಂಡ್ ತುಂಬ ಮೆತ್ತಗೂ ಇರಬಾರ್ದು, ಹೀಗೆ ಇರಬೇಕು. ಗಮ್ಮು ಮಾತ್ರ ಸಕ್ಕದ ಬರ್ತೈತೆ. ನೀನು ಬೇಗ ಇಲ್ಲ, ಒಂದು ಸ್ಪೂನ್ ತಿನ್ಬೋದು, ಬಟ್ ಸ್ಟಿಲ್ ಹೊಟ್ಟೆ ತುಂಬ ತಿನ್ನೋಷ್ಟಿಲ್ಲ. ಹೊಟ್ಟೆ ತುಂಬ ತಿನ್ನಂಗಿಲ್ಲ ಅಷ್ಟೇ. ಹೊಟ್ಟೆ ತುಂಬ ತಿನ್ನಂಗಿಲ್ಲ. ಫಸ್ಟ್ ಹೆಂಗೆ ತಿಂತಿದ್ದೆ ಅಂದರೆ ಹಂಗೆ ತಿಂತಿದ್ದೆ ಅಷ್ಟೇ. ತಿರುಗ್ಸೋದು ಜಾಸ್ತಿ ತಿರುಗಿಸ್ಬಾರ್ದು. ಟೇಸ್ಟ್ ಮಾಡ್ತೀಯಾ? ಅಷ್ಟೇ ಟೇಸ್ಟ್ ಮಾಡ್ತಾನಂತೆ ಗೈಸ್, ನೋಡೋಣ ಇರಿ. ಆಮೇಲೆ ನಮ್ಮ ಯಜಮಾನ್ರು ಬಂದ ಜೊತೆ ತಿಂತಿದ್ಬಿಡು, ಸ್ವಲ್ಪ ತಿಂದ್ಬಿಡು. ತಟ್ಟೆ ಹಾಕೊಂಡು ಕೈಯೆಲ್ಲ ವಾಶ್ ಮಾಡಬೇಕು. ಇವಾಗ ಫೌಂಡೇಶನ್ ಎಲ್ಲ ಮಾಡ್ಬಿಟ್ಟು ಬಿಡಿ ಗೈಸ್. ಅವರು ಟೇಸ್ಟ್ ಮಾಡಲ್ಲಂತೆ, ಅವರ ಹಸ್ಬೆಂಡ್ ಬರಬೇಕಂತೆ, ಬಾವಿ ಪತ್ನಿ ಬರಬೇಕಂತೆ. ಬಾವಿ ಪತ್ನಿ ಅಲ್ಲ, ನಾನು ಬಾವಿ ಪತ್ನಿ. ಏನಾಗಬೇಕು? ಬಾವಿ ಪತಿ ಬರಬೇಕಂತೆ. ಆಮೇಲೆ ಟೇಸ್ಟ್ ಮಾಡ್ತಾರೆ. ಸೊ ಅದನ್ನು ಅಲ್ಲೇ ಇಡೋಣ, ಬನ್ನಿ ಅಷ್ಟೇ. ಅವ್ರು ಬಂದಮೇಲೆ ನೋಡೋಣ. ಗೈಸ್, ಇವಾಗಿನ್ನೂ ಟೈಮ್ 6:30 ಆಗಿರ್ಬೋದು ಅಷ್ಟೇ. ನಮ್ಮಿಗೆ ಟಾರ್ಚರ್ ಕೊಟ್ಟು ತಿನ್ನು. ನಮ್ಮ ಮಮ್ಮಿ ಇಷ್ಟು ಬೇಗ ಊಟ ಮಾಡಲ್ಲ, ಒಂದು 8 ಗಂಟೆ ಹಂಗೆ ತಿನ್ನೋದು. ಸೊ ಟಾರ್ಚರ್ ಕೊಟ್ಟು ಹಾಕೊಂಬಂದು ಟೇಸ್ಟ್ ಮಾಡಿ ನಮ್ಮ ಬಾವಾಗಿಂತ ಮುಂಚೆ ಚೆನ್ನಾಗಿದೆಯೋ ಇಲ್ಲೋ ಅವ್ರು ಹೇಳ್ಬೇಕಲ್ಲ, ಅದಕ್ಕೆ ಅಂತ ಕುಣಿಸಿದ್ದೀನಿ. ಹೇಳಮ್ಮ. ಸಖತ್ತಾಗಿ ಮಾಡ್ಕೊಟ್ಟಿದ್ದೀವಿ ಫಸ್ಟ್ ಟೈಮು. ಮೈಲ್ಡಾಗತ್ತೆ, ಸಖತ್ತು ಟೇಸ್ಟ್ ಆಗುತ್ತೆ. ಇನ್ನು ತಿನ್ನಬೇಕು ಅನ್ನಿಸ್ತದೆ. ನಿಜ ಹೇಳಮ್ಮ, ಪ್ರಾಮಿಸ್. ಸಿಂಬಾಣೆ ನಮ್ಮ ಮನೇಲಿ ಏನೋ ನಿಜ ಹೇಳೋಣ, ಸಿಂಬಾಣೆ ಹೇಳ್ತಾರೆ ಪಾಪ. ಸಕ್ಕದ ಬಂದಿದೆ ಮಾತ್ರ. ಸ್ಮೆಲ್ಗೆ ಅನಿಸ್ತಿದೆ, ಬಾಯಲ್ಲಿ ನೀರು ಬರ್ತಿದೆ. ಐ ಆಮ್ ಕಂಟ್ರೋಲಿಂಗ್. ಎಷ್ಟು ಕಂಟ್ರೋಲ್ ಮಾಡ್ತಾಯಿದ್ದೀನಿ ಅಂತ ಅಷ್ಟು ಕಂಟ್ರೋಲ್ ಮಾಡ್ತಾಯಿದ್ದೀನಿ. ನಮ್ಮ ಬಾಬಾ ಆನ್ ದ ವೇ ಇದ್ದಾರೆ, ನಮ್ಮ 5 ಮಿನಿಟ್ಸ್ ರೀಚ್ ಆಗ್ತಾರೆ. ಆಮೇಲೆ ವರ್ಷ ಮತ್ತೆ ನಮ್ಮ ಬಾಬಾ ಹತ್ರ ಹೇಳ್ಸೋಣ ಹೇಗಿದೆ ಅಂತ. ಯಾಕಂದರೆ ಫಸ್ಟ್ ನಮ್ಮ ಅಮ್ಮ ಕೊಟ್ಟಿದ್ದು ಏನಕ್ಕಂದರೆ, ನಮ್ಮ ಬಾಬಾ ಫೋನ್ ಮಾಡಿದಾಗ ನನಗೆ ಭಯ ಆಗ್ತಿದೆ ಬರೋಕ್ಕೆ, ಹೆಂಗೆ ಮಾಡಿರ್ತೀಯೋ ಅಂತ ಅಂದರು. ಅದಕ್ಕೆ ಅಮ್ಮ ಅಷ್ಟು ಕೆಟ್ಟದಾಗ ಮಾಡಿರ್ತೀನ, ಟೇಸ್ಟ್ ಮಾಡಿ ಹೇಳಿ ಅಂತ ಹೇಳಿದ್ದು. ಬಂದರು ನಮ್ಮ ಬಾವ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅವ್ರು ಊಟ ಮಾಡ್ತಾರೆ, ಆವಾಗ ಹೇಳ್ತೀನಿ. ಅಷ್ಟು ಕೆಟ್ಟದಾಗ ಮಾಡಿದಾಗ ಮಾಡ್ತೀನಿ, ಸಕ್ಕದಾಗೆ ಮಾಡ್ತೀನಿ. ಬಟ್ ಏನಂದರೆ ತುಂಬ ಚೆನ್ನಾಗಿ ಮಾಡಲ್ಲ, ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ಅಷ್ಟೇ. ಯಾ ಗೈಸ್, ಯಾರು ಬರ್ತಿದ್ದಾರೆ?
ಚುಮ್ಮಿ ಬರ್ತಾವಳೆ. ಬಾ, ಏನು ಮಾಡಲ್ಲ ನಮ್ಮ ಸಿಂಬಾ ಇಲ್ಲಿ ಬಾಲ ಆಡಿಸ್ತವನೆ. ಹಾಯ್ ಬಾವಾ. ಚುಮ್ಮಿ ಬರೋದು ಹೇಳಿಲ್ಲ ನಮಗೆ. ಚುಮ್ಮಿ ಸರ್ಪ್ರೈಸ್ ಕೊಟ್ಬಿಡ್ಲು ನಮಗೆ. ಸರ್ಪ್ರೈಸ್. ಲಿಪ್ಸ್ಟಿಕ್ ಹಾಕೊಂಡ್ಬಿಟ್ಟಿದ್ಯಾ? ತೋರಿಸಿಲ್ಲಿ ಚುಮ್ಮಿ, ಇಲ್ಲಿ ನೋಡಿಲ್ಲಿ. ಹಾಯ್ ಮಾಡು. ಆ್ಯಂಡ್ ಇದು ವರ್ಷ ಸ್ಯಾರೀಸ್ ಬಂದಿದೆ. ಇದೆಲ್ಲ ವರ್ಷ ಸ್ಯಾರಿ. ತೋರಿಸಲ್ಲ ಬಿಡು. ಫಸ್ಟ್ ಇದು ಚುಮ್ಮಿ ಹೇಳು ಬಾ. ನಿಂಗೆ ಮತ್ತೆ ನೈಫ್ ಪಾಲಿಶ್ ಹಾಕಲ್ಲ. ಏಯ್, ನಮ್ಮ ಭಾವ ಇವಾಗ ರಿವ್ಯೂ ಹೇಳ್ತಾರೆ. ಹೇಳ್ಬೇಕು. ಫಸ್ಟ್ ಟೈಮ್ ನಮ್ಮ ಚಂದು ಮಾಡಿರೋ ತಿಂತಾ ಇರೋದು. ಯಾವಾಗ ಕೇಳಿ ನಾನ್ ವೆಜ್ ಒಂದ್ಸರಿ ಮಾಡ್ಕೊಟ್ಟಳು. ಚೆನ್ನಾಗಿ ಸೂಪರ್ ಆಗಿದೆ. ವೆಜ್ ತಿನ್ನಲ್ಲ ನಾನು, ಆದರೂ ತಿಂತೇವೆ. ನಮ್ಮ ಭಾವ ನಾನ್ ವೆಜ್ ಪ್ರಿಯೆ. ನಾನ್ ವೆಜ್ ಮಾತ್ರ ತಿನ್ನೋದು, ವೆಜ್ ತಿನ್ನಲ್ಲ. ಸೂಪರ್ ಆಗೈತಾ? ಸೂಪರ್ ಆಗಿದೆ. ನಿಮ್ಮ ಹುಡುಗಿ ಚೆನ್ನಾಗಿ ಮಾಡ್ತಾಳ? ನಾನು ನಮ್ಮ ಹುಡುಗಿನೇ. ಯಾಕೆ ಹೇಳ್ರಿ, ಬಿಟ್ಕೊಡಲ್ಲ ನೀವು. ನಿಜ ಹೇಳು. ಇನ್ನೊಂದ್ಸರಿ ಮಾಡ್ಕೊಡಲ್ಲ ಬಿಡ್ರಿ. ಮತ್ತೆ ನಾನು ವೆಜ್ ಮಾಡಿ ಚೆನ್ನಾಗೈತೆ ಅಂತ ಕೇಳಿದ್ರಿ ನೀನು? ನಾನ್ ವೆಜ್ ಥರನೇ ಇಲ್ಲ, ಸೇಮ್ ಬಿರಿಯಾನಿ ಥರ, ಪೀಸ್ ಅಷ್ಟೇ ಮಿಸ್ಸಿಂಗು. ಚಾನ್ಸೇ ಇಲ್ಲ. ವೆಜ್ ನಾನ್ ವೆಜ್. ಇವು ಚೆನ್ನಾಗೈತೋ ಇಲ್ವಾ? ಚೆನ್ನಾಗೈತಮ್ಮ. ಮತ್ತೆ ನಿಮ್ಮ ಹುಡುಗಿ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ತೀರಾ? ಅದು ನಾನ್ ವೆಜ್ಜು. ವೆಜ್ಜಲ್ಲಿ ನಾನು ಕೇಳ್ತಿರೋದು, ನಾನ್ ವೆಜ್ ಸಪ್ರೇಟ್ ಹುಡುಗಿಯನ್ನು ಮಾಡ್ಕೊಟ್ಟಿಲ್ಲ. ನಾನ್ ವೆಜ್ ಒಂದ್ಸರಿ ಮಾಡ್ಕೊಟ್ಬಿಟ್ಟು ಚಪಾತಿ ಈ ಥರ ಹಂಗಂದ್ರೆ ನಾನ್ ವೆಜ್ ಒಂದ್ಸರಿ ಮಾಡ್ಕೊಟ್ಬಿಟ್ಟು ಆಮೇಲೆ ಅವ್ರ ಹುಡುಗಿನ ನಾನು ಕೇಳೋಣ ಗೈಸ್. ನಾನ್ ವೆಜ್ ಒಂದ್ಸರಿ ಮಾಡ್ಕೊಟ್ಬಿಟ್ಟು ಆಮೇಲೆ ಕೇಳ್ತೀನಿ. ಹೌದು, ಪಲಾವ್ ಮಾಡ್ಕೊಟ್ಟಿಲ್ಲ. ಬಿಟ್ಕೊಡಲ್ಲ ಬಿಡು, ಯಾಕಂದ್ರೆ ನೀನು ಕೋಪ ಮಾಡ್ಕೊಂಡ್ಬಿಡ್ತೀಯಲ್ಲ, ಅದಕ್ಕೆ ಬಿಟ್ಕೊಡಲ್ಲ. ನಮ್ಮ ಭಾವ ನೀನು ತಿನ್ಬಾ ಅಂದರು, ನಾನು ತಿನ್ನಲ್ಲ ಅಂತ ಹೇಳಿದ್ದಕ್ಕೆ ಹಂಗಂದ್ರೆ ಏನೋ ಐತೆ, ನಾನು ತಿನ್ನಲ್ಲ ಅಂತ ಹೇಳ್ತಾರೆ. ನಾನು ಡಯಟಲ್ಲಿ ಇರೋದು ತಿಂತಿಲ್ಲ ಅಷ್ಟೇ. ನಾನು ಬಾಯಲ್ಲಿ ಆಗ್ಲಿಂದ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನಿದ್ದೀನಿ. ಚುಮ್ಮಿ ಚೆನ್ನಾಗೈತಮ್ಮ? ಚುಮ್ಮಿ ಹೇಳು ಚೆನ್ನಾಗೈತೆ ಅಂತ. ಚೆನ್ನಾಗಿಲ್ವಾ? ಹೇಳಲ್ಲ ಅಂದಿದ್ದವಳು, ಚೆನ್ನಾಗಿಲ್ಲ ಅಂತಲ್ಲ. ನೀನು ತಿನ್ನ ಬಂದು ಚೆನ್ನಾಗಿ ತಿನ್ನು ಬಂಗದಿಯೇ. ಅವ್ಳು ಖಾರ ಅನಿಸುತ್ತೆ. ಐಸ್ ಕ್ರೀಮ್ ಕೊಡ್ಸಲ್ಲ ಬಿಡು. ಆ್ಯಂಡ್ ಗೈಸ್, ಇವಾಗ ಅವ್ರದ್ದು ಊಟ ಆಯಿತು. ಸೊ ನನಗೆ ನಾನು ತಿನ್ನೋಂಗಿಲ್ಲ, ಓಟ್ಸ್ ಖಾಲಿ ಆಗ್ಬಿಡುತ್ತೆ, ಓಟ್ಸ್ ತರಬೇಕು. ಆ್ಯಂಡ್ ಇವತ್ತು ಪ್ರೋಟೀನ್ ತೊಗೊಂಡಿಲ್ಲ, ಅದಕ್ಕೆ ಹೋಗಿ ಇವತ್ತು ಸ್ಯಾಟರ್ಡೇ ಬರೋದು, ನಾನ್ ವೆಜ್ಜು ತಿನ್ನೋಂಗಿಲ್ಲ. ಅವ್ರಿಗೆ ಹೋಗ್ಬಿಟ್ಟು ಓಟ್ಸ್ ತೊಗೊಂಬರ್ಬೇಕು. ಆ್ಯಂಡ್ ಸ್ವಲ್ಪ ಫ್ರೂಟ್ಸ್ ತರಬೇಕು, ಫ್ರೂಟ್ಸು ಖಾಲಿಯಾಗಿದೆ, ಅದಕ್ಕೆ ಹೋಗೋಣ ಅಂತ. ಆ್ಯಂಡ್ ಈ ವಿಡಿಯೋ ತುಂಬ ಲ್ಯಾಗ್ ಆಗಿಬಿಟ್ಟಿದೆ ಗೈಸ್, ಅದಕ್ಕೆ ನಾನು ಸ್ಯಾರಿ ತೊಗೊಂಡಿದ್ದೀನಲ್ಲ ಅಲ್ಲಿವರೆಗೂ ಒಂದು ಪಾರ್ಟ್ ಹಾಕ್ಬಿಟ್ಟು ಅಡುಗೆ ಮಾಡ್ತಿದ್ದೀನಲ್ಲ ಅದನ್ನು ನೆಕ್ಸ್ಟ್ ಪಾರ್ಟ್ 2 ಹಾಕೋಣ ಅಂದ್ಕೊಂಡಿದ್ದೀನಿ. ತುಂಬ ಲ್ಯಾಗ್ ಆಗಿಬಿಟ್ರೆ ವಿಡಿಯೋಸ್ ನೋಡೋಲ್ಲ ಆ್ಯಂಡ್ ಬೋರ್ ಆಗಿಬಿಡುತ್ತೆ ನಿಮಗೂ. ಅದಕ್ಕೋಸ್ಕರ ಇವಾಗ ಬನ್ನಿ ಹೋಗ್ಬಿಟ್ಟು ಫ್ರೂಟ್ಸು ಆ್ಯಂಡ್ ನನಗೆ ಪ್ರೋಟೀನ್ ಬರಬೇಕು, ತುಂಬ ಕ್ರೇವ್ ಆಗ್ತಿದೆ ಅದಕ್ಕೆ. ಆ್ಯಂಡ್ ನಮ್ಮ ಮಾವನೂ ಏನೋ ತಿನ್ನಬೇಕಂತೆ ಈಚೆ ಕಡೆ, ಸೊ ಅದಕ್ಕೆ ಅವರು ಏನೋ ತಿನ್ಕೊಂಡು ಬರೋಣ ಅಂತ ವಿ ಆರ್ ಗೋಯಿಂಗ್. ಬೈ ಲೆಟ್ಸ್ ಗೋ. ಆ್ಯಂಡ್ ಚುಮ್ಮಿಗೂ ಆಸೆ ಎಕ್ಸ್ಬಿಟ್ಟು ಬಲವಂತ ಊಟ ಮಾಡ್ತಿದ್ದೀವಿ, ಐಸ್ ಕ್ರೀಮ್ ಅಂತ. ಅದಕ್ಕೆ ಅವಳಿಗೂ ಐಸ್ ಕ್ರೀಮ್ ಕೊಡಿಸ್ಬೇಕು. ಅದಕ್ಕೆ ಬನ್ನಿ ಹೋಗೋಣ. ಫ್ರೂಟ್ಸು ಎಲ್ಲ ತೊಗೊಂಡು ಫಸ್ಟ್ ಮೇನ್ ಓಟ್ಸ್ ತೊಗೊಬೇಕು, ನಾನು ಅದಕ್ಕೋಸ್ಕರ ಹೋಗ್ತಿರೋದು. ತೊಗೊಂಡು ಬರೋಣ. ನಂಗೆ ಇಲ್ಲಿ ಓಡಿಸ್ಬೇಕು. ಆ್ಯಂಡ್ ಚುಮ್ಮಿಗೆ ಐಸ್ ಕ್ರೀಮ್ ಬೇಕಂತೆ, ಬಟ್ ಇಲ್ಲಿ ಐಸ್ ಕ್ರೀಮ್ ಇಲ್ಲ. ಅಲ್ಲಿ ಈಚೆ ಬೇಕರಿ ತೊಗೊಳೋಣ. ಏನು ಬಿಸ್ಕೆಟ್ ಬೇಕಾ? ಬೇಡ, ಇಲ್ಲಿ ಓಟ್ಸ್ ತಗೋ. ಓರಿಯೋ ಬೇಕಾ? ಓರಿಯೋ ಬಿಸ್ಕೆಟ್ ಹಾಂ ಬೇಕಾ? ಎತ್ಕೋ, ಇಲ್ಲಿ ನೋಡಿ, ಇಲ್ಲಿ ಇದು ಬೇಕಾ? ಬೇಡ, ಮತ್ತೇನು ಬೇಕು? ಅದು ಪಾರ್ಲೇಜಿ ಬೇಡ ಮಗನೇ, ಪಾರ್ಲೇಜಿ ಬೇಡ. ನಾನು ಓಟ್ಸ್ನ ತೊಗೊಬೇಕು ಇವಾಗ. ಇದೇ ಪ್ಯಾಕೆಟ್ ನಾನು ತಿನ್ನೋದು. ಅದೇ ನಾನು ಹೇಳಿದ್ದು, ದೊಡ್ಡ ಪ್ಯಾಕೆಟ್ ಹೇಳಿದ್ದು. ನೀನು ಚಿಕ್ಕ ಪ್ಯಾಕೆಟ್ ಎತ್ಕೊತ ಇದೆಯಾ? ಅದಾ ಸಾಕಾ? ಇನ್ನೇನು ಬೇಕು? ಬೇಡ, ಯಾಕೆ? ಇನ್ನೇನು ಬೇಕು? ಹಾಂ, ಅದು ಮ್ಯಾಗಿ ತಿಂತೀಯಾ? ಅದು ಮಯೋನೀಸ್, ಅದಕ್ಕೆ ಮಿಲ್ಕ್ ಮೇಡ್. ಅದು ನೀನು ತಿನ್ನೋದಲ್ಲಮ್ಮ, ಅಲ್ಲಿ ತಿನ್ನೋದು ಬಿಸ್ಕೆಟ್ಸ್ ಐತೆ, ಎತ್ಕೋ ಬಾ. ಕುರ್ಕುರೆ ಬೇಕಾ? ಅದಾ? ಅದು ನೀನು ತಿನ್ನಲ್ಲ, ಅದು ಅಡುಗೆ ಮಾಡೋದು. ಅದು ಅಡುಗೆ ಮಾಡೋದು, ಅದು ಫಲೂಡ ಮಾಡೋದು, ಅದು ಅಷ್ಟೇ. ಇಲ್ಲೈತೆ ನೋಡಿ, ಬಾ ನೀನು ಇಲ್ಲಿ ಬಾ. ನೋಡಿ, ಇಲ್ಲೆಲ್ಲ ಬಿಸ್ಕೆಟ್ಸ್ ಐತೆ, ಏನು ಬೇಕು ತಗೋ. ಯಾವ ಬಿಸ್ಕೆಟ್ ಬೇಕು?
ಕನ್ಫ್ಯೂಸ್ ಆಗಿ ಏನು ತಗೋಬೇಕಂತ. ಯಾವ್ದನ್ನ ಆ ಕಡೆ ಎಲ್ಲ ಹೋಗ್ಬಾರ್ದು ಬಾರ ನನ್ನ ಜೊತೆ. ಫಸ್ಟ್ ಓಟ್ಸ್ ತೊಗೊಂಬರೋಣ ಇರಿ ಗೈಸ್. ಅಂದಾಗ ಇದು ಓರಿಯೋ ಹತ್ಕೊಂಡ್ವಿ. ಮೈ ಫೇವ್ರೆಟ್ ಮೊಗಮೊ, ಒನ್ ಆಫ್ ದಿ ಫೇವ್ರೆಟ್ ಜ್ಯೂಸಲ್ಲಿ ಮೊಗಮೊ. ಬಟ್ ಅದು ನನಗೆಲ್ಲ ಕುಡಿಯೋಣ. ಇಷ್ಟು ತೊಗೊಂಡಿದ್ದು ಚುಮ್ಮಿಗೆ ಅದು ಬೇಡ ಅಂದ್ರೂ ಇದು ಬೇಕಂತೆ. ನಿನಗೆ ಹೇಳ್ತಿರೋದು. ಸುಧಾಕ ವಿಡಿಯೋ ಕಾಲಲ್ಲ ಅವ್ರೆ ಚುಮ್ಮಿ ಜೊತೆ. ಆ್ಯಂಡ್ ನಾನು ಒಂದು ಡಯಟ್ ಕೋಕ್ ತೊಗೊತಾನೆ ಬಿಕಾಸ್ ಅವ್ರಿಗೆ ಚೆನ್ನಾಗಿ ತಿಂತಾರೆ. ನಾನೇನು ಮಾಡೋದು ಅದಕ್ಕೆ. ಇಲ್ಲಿ ಇಲ್ಲ ಪ್ರೋಟೀನ್ ಬಾರು ಮಲ್ಟಿ ಮಾಡಿಗೆ ಹೋಗಬೇಕು, ಅಲ್ಲಿ ಪ್ರೋಟೀನ್ ಬಾರ್ ತೊಗೊತೀನಿ. ಆ್ಯಂಡ್ ಇಲ್ಲಿ ಡಯಟ್ ಕೋಕ್ ತೊಗೊಂಡು ಹೋಗೋಣ. ಅವ್ರು ತಿನ್ನೋದನ್ನ ನೋಡೋಣ. ನಾನು ಪ್ರೋಟೀನ್ ಬಾರ್ ತಿಂತೀನಿ ರೈಸ್, ನೋ ವರೀಸ್. ಜ್ಯೂಸ್ ಕುಡಿತೀನಿ. ಅಲ್ಲಿ ಇದು ಕೋಲ್ಡ್ ಇರೋ ಚೆನ್ನಾಗಿರ್ತಿತ್ತು. ಏನಕ್ಕೆ ಹಿಂಗೆ ತೊಗೊತಿದ್ಯಾ? ತಿನ್ಬೇಕು ಅನಿಸ್ತೈತೆ ನನಗೆ ಯಾಕೋ. ಯಾಕೋ ಫ್ರೂಟ್ಸ್ ತೊಗೊಂಡಾಯ್ತಾ? ನಡಿ ಬಿಲ್ ಮಾಡ್ಸೋಣ. ಸಾಕು ನಡಿ, ಇಲ್ಲಿದ್ರೆ ನಾವೆಲ್ಲ ತೊಗೊತಾ ಇರ್ತೀವಿ. ಬಿಲ್ ಮಾಡಿಸಿ. ಸರ್ ಬೇಡ ವರ್ಷ ಎವ್ವಿ ಕೇಳ್ರಿ ಸದ್ದೆಲ್ಲ ಎತ್ತು. ಅದೇ ಬೆಸ್ಟ್ ಅನ್ಸುತ್ತೆ. ಆರೆಂಜ್ ಕಲರ್. ಕ್ಯಾಲ್ರೀಸ್ ಅಂದರೆ ಏನಂತ ಗೊತ್ತಿಲ್ಲದಿರೋ ಹುಡುಗಿ ಅವಳು. ನಡಿ ನಡಿ ಬಿಲ್ ಮಾಡಿಸಿ. ಹಿಂಗೆ ಫಸ್ಟ್ ಜಿಮ್ ಹೋಗಿದ್ದು ನಾನೇ ಕ್ಯಾಲರೀಸ್ ಲೆಕ್ಕ ಹಾಕಿದ್ದೆ. ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ. ನಾನು ಮದುವೆ ಆಗ್ತಾ ಇದ್ದೀನಿ. ಚಾಕ್ಲೇಟ್ಸ್ ಚಾಕ್ಲೇಟ್ ಅಂತ ಅಂತ್ಯಾ? ಬೇಡ, ನಾನು ಪ್ರೋಟೀನ್ ಬಾರ್ ತೊಗೊತೀನಿ. ನಾನು ಪ್ರೋಟೀನ್ ಬಾರ್ ಕೊಡ್ಸಿ. ಚುಮ್ಮಿದು ತಿರ್ಗಾಡ್ಸ್ತಾಳೆ ಚುಮ್ಮಿ. ಅರೇಸ್ ಮೊಮೋಸ್ ಚುಮ್ಮಿ ಕೊಡೆ ಪಾಪ. ನನಗೇನಿಲ್ಲ ಗೈಸ್, ದಿಸ್ ಪ್ರೋಟೀನ್ ಬಾರ್ ಪರವಾಗಿಲ್ಲ. ನಾನು ಪ್ರೋಟೀನ್ ಬಾರ್ ನೋ ವರೀಸ್. ಇನ್ 2 ಮಂತ್ಸ್ ಅಷ್ಟೇ ಗೈಸ್, ಆಮೇಲೆ ತಿನ್ಬೋದು. 2 ಮಂತ್ಸ್ ಕಂಟ್ರೋಲ್ ಮಾಡಿಕೊಂಡು ಪ್ರೋಟೀನ್ ಬಾರು ಡಯಟ್ ಕೋಕು ಆ್ಯಕ್ಚುಲಿ ನಾನು 1 ಮಂತ್ ಆಯಿತು. ಸಾರಿ ಡಯಟ್ ಮಾಡಿ ಅವಾಗ ನಾನು ಏನೂ ತಿಂದಿಲ್ಲ. ಇವತ್ತು ತಿರುಗೋದೆ ನಾವು. ಬೇರೆ ಶವರ್ಮ ಅಣ್ಣ ಫಸ್ಟ್ ಟೈಮ್ ಟ್ರೈ ಮಾಡ್ತಾರ ನೀವು? ಅಲ್ಲ ಇಲ್ಲಿ ತಿನ್ ನೋಡಿ ನಮ್ಮ ಟೇಸ್ಟ್ ಹೆಂಗೈತೆ. ನಮ್ಮ ಕಡೆ ನಮ್ಮ ಫೇವ್ರೆಟ್ ಸ್ಪಾಟ್ ಇದು ಗೊತ್ತಾ? ಆಯ್ತಾ? ಇದು ನಮ್ಮ ಫೇವ್ರೆಟ್ ಸ್ಪಾಟ್. ಇಟ್ ಇಸ್ 5 ಸ್ಟಾರ್. ಜಿಲೇಬಿ 5 ಸ್ಟಾರು, ಶವರ್ಮ, ಮೊಮೋಸ್ ಎಲ್ಲ ಆಗ್ತಿಲ್ಲ ಗೈಸ್. ನನ್ನ ಕಾಲಲ್ಲಾದರೂ ಇರ್ತಾ ಇದ್ದೆ ಆರಾಮಾಗಿ. ಸ್ಮೆಲ್ಗೆ ಕಂಟ್ರೋಲ್. ಚುಮ್ಮಿ ಕೊಡು. ಬಿಸಿ. ಚುಮ್ಮಿಗೆ ಆಸೆ ಎಕ್ಸ್ದಂಗೆ ಐಸ್ ಕ್ರೀಮ್ ಕೊಡ್ಸಿದಾಯ್ತು. ಇದು ವರ್ಷ ತೊಗೊಂಡಿತ್ತು. ಏನು ಪೆಪ್ಸಿ. ನಮ್ಮ ಮಕಾನ ತೊಗೊಬೇಕು. ಇಟ್ಕೋ ಮಕಾನ ಹುಡ್ಕೊಂಡು ಹೋಗೋಣ. ಸರಿ ನನಗೆ ಅವರೆಲ್ಲ ತಿಂತಾಯಿದ್ರೆ ಗೈಸ್, ನಾನು ಕಂಟ್ರೋಲ್ ಮಾಡ್ಕೊಂಡು ಎಷ್ಟು ಇದು ಗೊತ್ತಾ. ಈಗ ಅಟ್ಲೀಸ್ಟ್ ಮಕಾನಾದ್ರು ತೊಗೊಳೋಣ ಅಂತ ಬಂದಿದ್ದೀನಿ. ನಾನು ಯಾವುದೂ ಟ್ರೈ ಮಾಡಿಲ್ಲ ಮಕಾನ. ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಅದು ಸಿಕ್ಕಿದ್ರೆ ನೋಡೋಣ. ಇಲ್ಲಿ ನೋಡಿ ಅನ್ಹೆಲ್ದಿ ಫುಡ್ಸ್ನ ನಂಬರ್ 1 ಫಸ್ಟ್ ಟೈಮ್. ಪ್ರೌಡ್ ಆಫ್ ಮೈ ಸೆಲ್ಫ್. ಎಷ್ಟು ಕಂಟ್ರೋಲ್ ಮಾಡಿದ್ದೀನಿ ಅಂದರೆ ಅಷ್ಟು. ಶವರ್ಮ ಕಂಟ್ರೋಲ್ ಮಾಡಿದ್ದೀನಿ. ಆ್ಯಂಡ್ ಸ್ವೀಟ್ಸ್ ಆರ್ ಮೈ ಫೇವ್ರೆಟ್. ಜಿಲೇಬಿ ಕಂಟ್ರೋಲ್ ಮಾಡಿದ್ದೀನಿ. 5 ಸ್ಟಾರ್ ಕಂಟ್ರೋಲ್ ಮಾಡಿದ್ದೀನಿ. ಎಲ್ಲನೂ ಕಂಟ್ರೋಲ್ ಮಾಡಿದ್ದೀನಿ. ಚುಮ್ಮಿ ಸ್ಲೆಪ್ಟ್. ಇಷ್ಟೊತ್ತು ನಿದ್ದೆಗಳ ಐಸ್ ಕ್ರೀಮ್ ತಿಂದೋಳು ಗೊತ್ತಾ ಅವಳು. ಇವಾಗ ಮನೆಗೆ ಬಂದಾಯಿತು. ಮಮ್ಮಿನೂ ನಿದ್ದೆಗಣ್ಣಲ್ಲಿ ತಿಂತವ್ರಿ 5 ಸ್ಟಾರ್ನ. ನಾನು ಒಬ್ಬಳೆ ಗೈಸ್ ಏನೂ ತಿನ್ನಂಗಿಲ್ಲ. ಬಟ್ ಸ್ಟಿಲ್ ಮತ್ತೆ ಇನ್ನೊಂದು ಪ್ರೋಟೀನ್ ಬಾರ್ ಎತ್ಕೊಂಡ್ಬಂದ್ಬಿಟ್ಟೆ. ಹೋಗಿ 2 ಪ್ರೋಟೀನ್ ಬಾರ್ ನಾನು 1 ತಿಂದೆ ಅಲ್ಲಿ. ಮತ್ತು ಚುಮ್ಮಿ ಇದನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟವಳೆ. ಚುಮ್ಮಿ ಇಷ್ಟಪಟ್ಟು ತೊಗೊಂಡಿದ್ದು ಬಿಟ್ಟು ಹೋಗ್ಬಿಟ್ಟವಳೆ. ಇದು ಅಷ್ಟೇ ಪೆಪ್ಸಿ.
ಇವೆಲ್ಲ ಟೀ ಮಾಡ್ತೀನಿ. ಓಟ್ಸು ಮತ್ತು ತರಕಾರಿ ಬೇಕಿತ್ತು, ಸೊ ಅದು. ಆ್ಯಂಡ್ ನಂದು ಇದೊಂದು ಡಯಟ್ ಕೋಕ್. ಇಷ್ಟೇ ನಂದು ಮೂರೇ ಅಷ್ಟೇ. ಇದೆಲ್ಲ ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ಇದೆಲ್ಲ ವರ್ಷದೇ. ಆ ಜಂಕ್ ಫುಲ್ ವರ್ಷ ತೊಗೊಳ್ಳಿ ಅದು. ಆ್ಯಂಡ್ ಯಾವಾಗ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ, ಮಧ್ಯಾಹ್ನ ನಿದ್ದೆ ಮಾಡಿಲ್ಲ ಇವತ್ತು. ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇಫ್ ಯು ಗೈಸ್ ಲೈಕ್ ದಿಸ್ ವ್ಲಾಗ್, ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಆನ್ ಅನ್ ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.